ರನ್ಯಾರಾವ್ ಏನ್ರಿ ಇತ್ತಿತ್ತಲಾಗೆ ಅಲ್ಲಿ ಮಂಡ್ಯದಲ್ಲಿ ಐಸು ಅನ್ನೋಳೊಬ್ಳು 14 ಕೆಜಿ ಚಿನ್ನ ಅದಿನ್ನೂ ಒಂದೇ ಕಡೆ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಇಲ್ಲಿ 15 ಕೆಜಿ ಚಿನ್ನ. ರನ್ಯಾರಾವ್ ಈ ಚಿನ್ನವನ್ನು ಹೆಂಗ್ ತಗೊಂಡ್ಬಂದ್ರು ಅದು ಬಹಳ ರೋಚಕ ಇದೆ. ಒಂದು 5 ನಿಮಿಷದಲ್ಲೇ ಎಲ್ಲ ಕಟ್ಕೊಂಡ್ಬಿಡ್ತಾರಂತೆ. ಅದು ಕೂಡ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಚಿನ್ನ ಕಟ್ಕೋಬೇಕು, ಸೊಂಟಕ್ಕೆ, ಆಮೇಲೆ ಸೊಂಟದ ಕೆಳಭಾಗದಲ್ಲಿ, ಆಮೇಲೆ ಶೂ ಒಳಗೆ, ಹಿಂಗೆಲ್ಲ ಪಟ್ಟಿ ಮಾಡ್ಕೊಂಡೆಲ್ಲ ಮಾಡ್ತಾರೆ. ರನ್ಯಾರಾವ್ ಪ್ರಕರಣದಲ್ಲಿ ಇಡಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 5 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದರ ಮಧ್ಯೆ ಚಿನ್ನ ಎಲ್ಲಿತ್ತು, ಚಿನ್ನವನ್ನ ಈಕೆಗೆ ಯಾರು ಕೊಟ್ಟರು? ನಾನು ಹೇಳಿದ್ದೆ ನಿಮಗೆ, ದುಬೈಗೆ ಹೋಗ್ತಾಳೆ, ದುಬೈಲಿ ಯಾರೋ ಒಬ್ಬ ಚಿನ್ನ ಕೊಡ್ತಾನೆ, ಏನ್ ಸಿಗ್ನಲ್ ಪಾಸ್ ಆಗತ್ತೆ, ಇವಳು ಕೇವಲ ಚಿನ್ನ ತಂದು ಕೊಟ್ಟು 1 ಲಕ್ಷ ತಗೊಳ್ಳೋದಾ, ಅಥವಾ ಆಕೆ ಸಿಂಡಿಕೇಟ್ನ ಮೆಂಬರಾ? ಆಮೇಲೆ ಕೆಲವು ಸಚಿವರ ಜೊತೆ ಏನೆಲ್ಲ ಇವರ ಆಟಗಳು ನಡೆದಿದೆ. ಯಾಕೆ 12 ಎಕರೆ ಅಷ್ಟು ಬೇಗ ಜಾಗ ಕೊಟ್ಟರು? ಬಿಜೆಪಿ, ಕಾಂಗ್ರೆಸ್ ಎಲ್ಲೆಲ್ಲ ಈಗ ಪ್ರಚಲಿತದಲ್ಲಿರುವಂತಹ 3 ಸಚಿವರು ಯಾರ್ಯಾರು? ಆಮೇಲೆ ಬಂದಂತ ಚಿನ್ನವನ್ನು ಎಲ್ಲಿಗೆ ತಗೊಂಡೋದ್ರು? ಇವೆಲ್ಲವನ್ನು ಕೂಡ ರನ್ಯಾ ಪಕ್ಕಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ಬನ್ನಿ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಾರಿ ರನ್ಯಾರಾವ್ಗೆ ಶಾಕ್ ಕೊಟ್ಟ ಇಡಿ. ಸ್ನೇಹಿತ ತರುಣ್ ಮನೆಯಲ್ಲಿ ನಿರಂತರ ತಲಾಶ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿರೋ ರನ್ಯಾರಾವ್ಗೆ ಸಂಕಷ್ಟ ಹೆಚ್ಚುತ್ತಿದೆ. ಇಂದು ನಟಿ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಜೊತೆಗೆ 2ನೇ ಆರೋಪಿ ತರುಣ್ ಕೊಂಡೂರು ರಾಜುಗೂ ಫ್ಲಾಟ್ನಲ್ಲೂ ತಲಾಶೆ ನಡೆಸಿದ್ದಾರೆ. ರನ್ಯಾರಾವ್ ಪತಿ ಜತಿನ್ ಮನೆ ಮೇಲೂ ಡಿಆರ್ಐ ದಾಳಿ ಮಾಡಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ನಲ್ಲಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ರನ್ಯಾ ಟಿಕೆಟ್ ಖರೀದಿಸಿದ್ಲು. ಅದೇ ಕಾರಣಕ್ಕೆ ತಲಾಶ್ ನಡೆಯುತ್ತಿದೆ. ರನ್ಯಾ ಮತ್ತು ಚಿನ್ನದ ಕತೆ. ಮಾರ್ಚ್ 1ರಂದು ವಿದೇಶಿ ನಂಬರ್ನಿಂದ ಕರೆ ಬಂತು. ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3ಕ್ಕೆ ಹೋಗಿ ಅಲ್ಲಿಂದ ಚಿನ್ನ ಸಂಗ್ರಹಿಸಿ ಬೆಂಗಳೂರಿಗೆ ತಲುಪಿಸುವಂದಿದ್ರು. ನಾನು ಇದೇ ಮೊದಲ ಬಾರಿಗೆ ದುಬೈನಿಂದ ಚಿನ್ನ ತಂದಿದ್ದೇನೆ. ಇದಕ್ಕೂ ಮುನ್ನ ದುಬೈನಲ್ಲಿ ಚಿನ್ನ ಖರೀದಿಸಿಲ್ಲ, ತಂದು ಇಲ್ಲ. 14 ಕೆಜಿ 500 ಗ್ರಾಂ ಚಿನ್ನ 2 ಪ್ಲಾಸ್ಟಿಕ್ ಕವರ್ನಲ್ಲಿತ್ತು. ರೆಸ್ಟ್ ರೂಮ್ನಲ್ಲಿ ಚಿನ್ನವನ್ನ ನಾನು ಧರಿಸಿದ್ದ ಜೀನ್ಸ್ ಅಂಡ್ ಶೂಗೆ ಅಂಟಿಸಿಕೊಂಡೆ. ಯೂಟ್ಯೂಬ್ ನೋಡಿ ಬಂಗಾರವನ್ನ ಮರೆಮಾಚಿದೆ. ಬೆಂಗಳೂರಿಗೆ ಚಿನ್ನ ತಂದು ಬಳಿಕ ಟೋಲ್ ಗೇಟ್ಗೆ ಹೋಗಿ ಸರ್ವಿಸ್ ರಸ್ತೆ ಹಾದು ಸಿಗ್ನಲ್ನಲ್ಲಿದ್ದ ಆಟೋದಲ್ಲಿ ಚಿನ್ನ ಇಡಬೇಕು ಎಂದಿದ್ರು. ಹೀಗೆ ಪ್ರಕರಣದ ಬಗ್ಗೆ ರನ್ಯಾ ಸಾಲು ಸಾಲು ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿ ತರುಣ್ ತನ್ನ ಹೆಸರನ್ನ ವಿರಾಟ್ ಅಂತ ಬದಲಿಸಿ ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ನಟಿಸಿದ್ದ. ಆ ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿ ಗೋಲ್ಡ್ ಸ್ಮಗ್ಲಿಂಗ್ ವರೆಗೂ ಬಂದು ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರನ್ಯಾರಾವ್ ಏನ್ರಿ ಇತ್ತಿತ್ತಲಾಗೆ ಅಲ್ಲಿ ಮಂಡ್ಯದಲ್ಲಿ ಐಸು ಅನ್ನೋಳೊಬ್ಳು 14 ಕೆಜಿ ಚಿನ್ನ ಅದಿನ್ನೂ ಒಂದೇ ಕಡೆ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಇಲ್ಲಿ 15 ಕೆಜಿ ಚಿನ್ನ. ರನ್ಯಾರಾವ್ ಈ ಚಿನ್ನವನ್ನು ಹೆಂಗ್ ತಗೊಂಡ್ಬಂದ್ರು ಅದು ಬಹಳ ರೋಚಕ ಇದೆ. ಒಂದು 5 ನಿಮಿಷದಲ್ಲೇ ಎಲ್ಲ ಕಟ್ಕೊಂಡ್ಬಿಡ್ತಾರಂತೆ. ಅದು ಕೂಡ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಚಿನ್ನ ಕಟ್ಕೋಬೇಕು, ಸೊಂಟಕ್ಕೆ, ಆಮೇಲೆ ಸೊಂಟದ ಕೆಳಭಾಗದಲ್ಲಿ, ಆಮೇಲೆ ಶೂ ಒಳಗೆ, ಹಿಂಗೆಲ್ಲ ಪಟ್ಟಿ ಮಾಡ್ಕೊಂಡೆಲ್ಲ ಮಾಡ್ತಾರೆ. ರನ್ಯಾರಾವ್ ಪ್ರಕರಣದಲ್ಲಿ ಇಡಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 5 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದರ ಮಧ್ಯೆ ಚಿನ್ನ ಎಲ್ಲಿತ್ತು, ಚಿನ್ನವನ್ನ ಈಕೆಗೆ ಯಾರು ಕೊಟ್ಟರು? ನಾನು ಹೇಳಿದ್ದೆ ನಿಮಗೆ, ದುಬೈಗೆ ಹೋಗ್ತಾಳೆ, ದುಬೈಲಿ ಯಾರೋ ಒಬ್ಬ ಚಿನ್ನ ಕೊಡ್ತಾನೆ, ಏನ್ ಸಿಗ್ನಲ್ ಪಾಸ್ ಆಗತ್ತೆ, ಇವಳು ಕೇವಲ ಚಿನ್ನ ತಂದು ಕೊಟ್ಟು 1 ಲಕ್ಷ ತಗೊಳ್ಳೋದಾ, ಅಥವಾ ಆಕೆ ಸಿಂಡಿಕೇಟ್ನ ಮೆಂಬರಾ? ಆಮೇಲೆ ಕೆಲವು ಸಚಿವರ ಜೊತೆ ಏನೆಲ್ಲ ಇವರ ಆಟಗಳು ನಡೆದಿದೆ. ಯಾಕೆ 12 ಎಕರೆ ಅಷ್ಟು ಬೇಗ ಜಾಗ ಕೊಟ್ಟರು? ಬಿಜೆಪಿ, ಕಾಂಗ್ರೆಸ್ ಎಲ್ಲೆಲ್ಲ ಈಗ ಪ್ರಚಲಿತದಲ್ಲಿರುವಂತಹ 3 ಸಚಿವರು ಯಾರ್ಯಾರು? ಆಮೇಲೆ ಬಂದಂತ ಚಿನ್ನವನ್ನು ಎಲ್ಲಿಗೆ ತಗೊಂಡೋದ್ರು? ಇವೆಲ್ಲವನ್ನು ಕೂಡ ರನ್ಯಾ ಪಕ್ಕಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ಬನ್ನಿ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ರಿಪೋರ್ಟ್ ನಿಮ್ಮ ಮುಂದೆ.
ಚಿನ್ನಾರಿ ರನ್ಯಾ ರಾವ್ಗೆ ಶಾಕ್ ಕೊಟ್ಟ ಇಡಿ. ಸ್ನೇಹಿತ ತರುಣ್ ಮನೆಯಲ್ಲಿ ನಿರಂತರ ತಲಾಶ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿರೋ ರನ್ಯಾ ರಾವ್ಗೆ ಸಂಕಷ್ಟ ಹೆಚ್ಚುತ್ತಿದೆ ಎಂದು ನಟಿ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಜೊತೆಗೆ ಎರಡನೇ ಆರೋಪಿ ತರುಣ್ ಕೊಂಡೂರು ರಾಜುಗೂ ಫ್ಲಾಟ್ನಲ್ಲೂ ತಲಾಶೆ ನಡೆಸಿದ್ದಾರೆ. ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೂ ಡಿಆರ್ಐ ದಾಳಿ ಮಾಡಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ನಲ್ಲಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ರನ್ಯಾ ಟಿಕೆಟ್ ಖರೀದಿಸಿದ್ಲು. ಅದೇ ಕಾರಣಕ್ಕೆ ತಲಾಶ್ ನಡೆಯುತ್ತಿದೆ. ರನ್ಯಾ ಮತ್ತು ಚಿನ್ನದ ಕತೆ. ಮಾರ್ಚ್ 1ರಂದು ವಿದೇಶಿ ನಂಬರ್ನಿಂದ ಕರೆ ಬಂತು. ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3ಕ್ಕೆ ಹೋಗಿ ಅಲ್ಲಿಂದ ಚಿನ್ನ ಸಂಗ್ರಹಿಸಿ ಬೆಂಗಳೂರಿಗೆ ತಲುಪಿಸುವಂದಿದ್ರು. ನಾನು ಇದೇ ಮೊದಲ ಬಾರಿಗೆ ದುಬೈನಿಂದ ಚಿನ್ನ ತಂದಿದ್ದೇನೆ. ಇದಕ್ಕೂ ಮುನ್ನ ದುಬೈನಲ್ಲಿ ಚಿನ್ನ ಖರೀದಿಸಿಲ್ಲ, ತಂದೂ ಇಲ್ಲ. 14 ಕೆಜಿ 500 ಗ್ರಾಂ ಚಿನ್ನ 2 ಪ್ಲಾಸ್ಟಿಕ್ ಕವರ್ನಲ್ಲಿತ್ತು. ರೆಸ್ಟ್ ರೂಮ್ನಲ್ಲಿ ಚಿನ್ನವನ್ನ ನಾನು ಧರಿಸಿದ್ದ ಜೀನ್ಸ್ ಅಂಡ್ ಶೂಗೆ ಅಂಟಿಸಿಕೊಂಡೆ. ಯೂಟ್ಯೂಬ್ ನೋಡಿ ಬಂಗಾರವನ್ನ ಮರೆಮಾಚಿದೆ. ಬೆಂಗಳೂರಿಗೆ ಚಿನ್ನ ತಂದು ಬಳಿಕ ಟೋಲ್ ಗೇಟ್ಗೆ ಹೋಗಿ ಸರ್ವಿಸ್ ರಸ್ತೆ ಹಾದು ಸಿಗ್ನಲ್ನಲ್ಲಿದ್ದ ಆಟೋದಲ್ಲಿ ಚಿನ್ನ ಇಡಬೇಕು ಎಂದಿದ್ರು. ಹೀಗೆ ಪ್ರಕರಣದ ಬಗ್ಗೆ ರನ್ಯಾ ಸಾಲು ಸಾಲು ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿ ತರುಣ್ ತನ್ನ ಹೆಸರನ್ನ ವಿರಾಟ್ ಅಂತ ಬದಲಿಸಿ ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ನಟಿಸಿದ್ದ. ಆ ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿ ಗೋಲ್ಡ್ ಸ್ಮಗ್ಲಿಂಗ್ ವರೆಗೂ ಬಂದು ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರನ್ಯಾ ರಾವ್ ಏನ್ರಿ ಇತ್ತಿತ್ತಲಾಗೆ ಅಲ್ಲಿ ಮಂಡ್ಯದಲ್ಲಿ ಐಸು ಅನ್ನೋಳೊಬ್ಳು 14 ಕೆಜಿ ಚಿನ್ನ, ಅದಿನ್ನೂ ಒಂದೇ ಕಡೆ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಇಲ್ಲಿ 15 ಕೆಜಿ ಚಿನ್ನ. ರನ್ಯಾ ರಾವ್ ಈ ಚಿನ್ನವನ್ನು ಹೆಂಗ್ ತಗೊಂಡ್ಬಂದ್ರು ಅದು ಬಹಳ ರೋಚಕ ಇದೆ. ಒಂದು 5 ನಿಮಿಷದಲ್ಲೇ ಎಲ್ಲ ಕಟ್ಕೊಂಡ್ಬಿಡ್ತಾರಂತೆ. ಅದು ಕೂಡ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಚಿನ್ನ ಕಟ್ಕೋಬೇಕು, ಸೊಂಟಕ್ಕೆ, ಆಮೇಲೆ ಸೊಂಟದ ಕೆಳಭಾಗದಲ್ಲಿ, ಆಮೇಲೆ ಶೂ ಒಳಗೆ, ಹಿಂಗೆಲ್ಲ ಪಟ್ಟಿ ಮಾಡ್ಕೊಂಡೆಲ್ಲ ಮಾಡ್ತಾರೆ. ರನ್ಯಾ ರಾವ್ ಪ್ರಕರಣದಲ್ಲಿ ಇಡಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 5 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದರ ಮಧ್ಯೆ ಚಿನ್ನ ಎಲ್ಲಿತ್ತು, ಚಿನ್ನವನ್ನ ಈಕೆಗೆ ಯಾರು ಕೊಟ್ಟರು? ನಾನು ಹೇಳಿದ್ದೆ ನಿಮಗೆ, ದುಬೈಗೆ ಹೋಗ್ತಾಳೆ, ದುಬೈಲಿ ಯಾರೋ ಒಬ್ಬ ಚಿನ್ನ ಕೊಡ್ತಾನೆ, ಏನ್ ಸಿಗ್ನಲ್ ಪಾಸ್ ಆಗತ್ತೆ, ಇವಳು ಕೇವಲ ಚಿನ್ನ ತಂದು ಕೊಟ್ಟು 1 ಲಕ್ಷ ತಗೊಳ್ಳೋದಾ, ಅಥವಾ ಆಕೆ ಸಿಂಡಿಕೇಟ್ನ ಮೆಂಬರ? ಆಮೇಲೆ ಕೆಲವು ಸಚಿವರ ಜೊತೆ ಏನೆಲ್ಲ ಇವರ ಆಟಗಳು ನಡೆದಿದೆ. ಯಾಕೆ 12 ಎಕರೆ ಅಷ್ಟು ಬೇಗ ಜಾಗ ಕೊಟ್ಟರು? ಬಿಜೆಪಿ, ಕಾಂಗ್ರೆಸ್ ಎಲ್ಲೆಲ್ಲ? ಈಗ ಪ್ರಚಲಿತದಲ್ಲಿರುವಂತಹ 3 ಸಚಿವರು ಯಾರ್ಯಾರು? ಆಮೇಲೆ ಬಂದಂತ ಚಿನ್ನವನ್ನು ಎಲ್ಲಿಗೆ ತಗೊಂಡೋದ್ರು? ಇವೆಲ್ಲವನ್ನು ಕೂಡ ರನ್ಯಾ ಪಕ್ಕಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ಬನ್ನಿ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಾರಿ ರನ್ಯಾ ರಾವ್ಗೆ ಶಾಕ್ ಕೊಟ್ಟ ಇಡಿ. ಸ್ನೇಹಿತ ತರುಣ್ ಮನೆಯಲ್ಲಿ ನಿರಂತರ ತಲಾಶ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿರೋ ರನ್ಯಾ ರಾವ್ಗೆ ಸಂಕಷ್ಟ ಹೆಚ್ಚುತ್ತಿದೆ ಎಂದು ನಟಿ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಜೊತೆಗೆ ಎರಡನೇ ಆರೋಪಿ ತರುಣ್ ಕೊಂಡೂರು ರಾಜುಗೂ ಫ್ಲಾಟ್ನಲ್ಲೂ ತಲಾಶೆ ನಡೆಸಿದ್ದಾರೆ. ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೂ ಡಿಆರ್ಐ ದಾಳಿ ಮಾಡಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ನಲ್ಲಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ರನ್ಯಾ ಟಿಕೆಟ್ ಖರೀದಿಸಿದ್ಲು. ಅದೇ ಕಾರಣಕ್ಕೆ ತಲಾಶ್ ನಡೆಯುತ್ತಿದೆ. ರನ್ಯಾ ಮತ್ತು ಚಿನ್ನದ ಕತೆ. ಮಾರ್ಚ್ 1ರಂದು ವಿದೇಶಿ ನಂಬರ್ನಿಂದ ಕರೆ ಬಂತು. ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3ಕ್ಕೆ ಹೋಗಿ ಅಲ್ಲಿಂದ ಚಿನ್ನ ಸಂಗ್ರಹಿಸಿ ಬೆಂಗಳೂರಿಗೆ ತಲುಪಿಸುವಂದಿದ್ರು. ನಾನು ಇದೇ ಮೊದಲ ಬಾರಿಗೆ ದುಬೈನಿಂದ ಚಿನ್ನ ತಂದಿದ್ದೇನೆ. ಇದಕ್ಕೂ ಮುನ್ನ ದುಬೈನಲ್ಲಿ ಚಿನ್ನ ಖರೀದಿಸಿಲ್ಲ, ತಂದೂ ಇಲ್ಲ. 14 ಕೆಜಿ 500 ಗ್ರಾಂ ಚಿನ್ನ 2 ಪ್ಲಾಸ್ಟಿಕ್ ಕವರ್ನಲ್ಲಿತ್ತು. ರೆಸ್ಟ್ ರೂಮ್ನಲ್ಲಿ ಚಿನ್ನವನ್ನ ನಾನು ಧರಿಸಿದ್ದ ಜೀನ್ಸ್ ಅಂಡ್ ಶೂಗೆ ಅಂಟಿಸಿಕೊಂಡೆ. ಯೂಟ್ಯೂಬ್ ನೋಡಿ ಬಂಗಾರವನ್ನ
ಮರೆಮಾಚಿದೆ. ಬೆಂಗಳೂರಿಗೆ ಚಿನ್ನ ತಂದು ಬಳಿಕ ಟೋಲ್ ಗೇಟ್ಗೆ ಹೋಗಿ ಸರ್ವಿಸ್ ರಸ್ತೆ ಹಾದು ಸಿಗ್ನಲ್ನಲ್ಲಿದ್ದ ಆಟೋದಲ್ಲಿ ಚಿನ್ನ ಇಡಬೇಕು ಎಂದಿದ್ರು. ಹೀಗೆ ಪ್ರಕರಣದ ಬಗ್ಗೆ ರನ್ಯಾ ಸಾಲು ಸಾಲು ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿ ತರುಣ್ ತನ್ನ ಹೆಸರನ್ನ ವಿರಾಟ್ ಅಂತ ಬದಲಿಸಿ ಟಾಲಿವುಡ್ನಲ್ಲಿ 3 ಸಿನಿಮಾದಲ್ಲಿ ನಟಿಸಿದ್ದ. ಆ ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿ ಗೋಲ್ಡ್ ಸ್ಮಗ್ಲಿಂಗ್ ವರೆಗೂ ಬಂದು ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.